ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ನಾವು ಹೊರಗಡೆ ಹೊರಟಿದ್ದೀವಿ. ಸ್ವಲ್ಪ ಮಂಗಳೂರು ಕಡೆ ಹೋಗ್ತಾ ಇದ್ದೀವಿ. ಸೊ ನಮ್ಮ ಚಿಕ್ಕ ಮಾವನ ಮಗಳು, ನನ್ನ ತಂಗಿ ಆ್ಯಂಡ್ ನಾವು 3 ಜನನೂ ಹೊರಟಿದ್ದೀವಿ ಇವಾಗ. ಸೊ ಮಧ್ಯಾಹ್ನ ಲಂಚ್ಗೆ ಹೋಗೋಣ ಅಂತ ಒಂದು ಪ್ಲ್ಯಾನ್ ಮಾಡಿ ಹೊರಟಿದ್ದೀವಿ. ಸೊ ತುಂಬಾ ದಿನ ಆಗೋಗಿತ್ತು ಹೊರಗಡೆ ಎಲ್ಲ ಮಂಗ್ಳೂರಿಗೆ ಹೋಗದೆ ಎಲ್ಲ ತುಂಬ ಟೈಮ್ ಆಗೋಗಿತ್ತು. ಸೊ ಸುಮ್ಮನೆ ಒಂದು ಸರಿ ಹೋಗ್ಬಿಟ್ಟು ಸುತ್ತಾಡ್ಕೊಂಡು ಬರೋಣ ಅಂತ ಹೊರಟಿದ್ದೀವಿ ಇವಾಗ. ಫ್ರೆಂಡ್ಸ್, ಇವತ್ತು ನಾವು ಮ್ಯಾಂಗ್ಳೂರ್ ಹೋಗ್ತಾ ಇದ್ದೀವಿ. ಸೊ ಇವಾಗ ಆಲ್ರೆಡಿ ಹೊರಟ್ವಿ. ಇನ್ನೇನು ಇವಾಗ ಟೈಮ್ ಬಂದು 12:30. ಸೊ ಮಧ್ಯಾಹ್ನ ಹೊರಟಿದ್ದೀವಿ ಬಿಕಾಸ್ ಲಂಚ್ಗೆ ಹೋಗೋಣ ಅಂತ. ಆ್ಯಂಡ್ ಬನ್ನಿ ಹೋಗೋಣ, ನೋಡೋಣ ಇವತ್ತು ಎಲ್ಲಿಗೆ ಹೋಗ್ತೀವಿ, ಲಂಚ್ಗೆ ಏನು ಅಂತ ಏನು ಪ್ಲ್ಯಾನ್ಸ್ ಅಂತ ಏನೂ ಇಲ್ಲ. ಬಟ್ ಬೀಚ್ಗೆಲ್ಲ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಬನ್ನಿ ಹೋಗೋಣ. ಫಸ್ಟ್ ಇವಾಗ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ನಾವೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ, ಏನು ಎತ್ತ ಅಂತೆಲ್ಲನೂ ಶೇರ್ ಮಾಡ್ತೀವಿ. ನಮ್ಮ ಪಾಪು ನೋಡಿ ಮುಂದ್ಗಡೆ ವೆಹಿಕಲ್ ಹೋಗೋದನ್ನೇ ನೋಡ್ಕೊಂಡಿದ್ದಾಳೆ. ಆ್ಯಂಡ್ ಅವಳಿಗೆ ಊಟ ಮಾಡಿಸಿನೇ ಕರ್ಕೊಂಡು ಬಂದಿರೋದು. ಇಲ್ಲ ಅಂತಂದರೆ ಮತ್ತೆ ಅವಳು ಸ್ವಲ್ಪ ಊಟ ಎಲ್ಲ ಮಾಡೋದಕ್ಕೆ ಹಠ ಮಾಡ್ತಾಳೆ ಹೊರಗಡೆ ಹೋದ್ರೆ ಅಂತ ಅಂದ್ಬಿಟ್ಟು. ಸೊ ಹಂಗಾಗಿ ಅವಳಿಗೆ ಊಟ ಮಾಡಿಸಿ ಸ್ವಲ್ಪ ಲೇಟೇ ಆಯಿತು. ಸ್ವಲ್ಪ ಬೇಗ ಹೊರಡಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಲೇಟ್ ಆಯಿತು. ಬಟ್ ಇಟ್ಸ್ ಓಕೆ, ಹೋಗೋಣ. ಆ್ಯಂಡ್ ನೋಡಬೇಕು, ಟ್ರಾಫಿಕ್ ಎಲ್ಲ ಇದ್ದರೆ ಸ್ವಲ್ಪ ಲೇಟಾಗೇ ರೀಚ್ ಆಗ್ತೀವಿ ಅನಿಸುತ್ತೆ. ಸೊ ಇವಳಿಗಿನ್ನ ನಿದ್ದೆ ಬರುತ್ತೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ನಿದ್ದೆ ಮಾಡ್ತಾಳೆ. ನೋಡಿ ಕಣ್ಣೆಲ್ಲ ಚಿಕ್ಕದು ಮಾಡ್ಕೊಂಡಿದ್ದಾಳೆ. ಎನಿವೇಸ್ ಬನ್ನಿ ಹೋಗೋಣ. ನನ್ನ ತಂಗಿ ಕೂಡ ಇದ್ದಾಳೆ. ಆ್ಯಂಡ್ ನಮ್ಮ ಚಿಕ್ಕ ಮಾವನ ಮಗಳು ಇದ್ದಾಳೆ. ಅವಳು ಇಲ್ಲೇ ಒಂದು ಸ್ವಲ್ಪ ಏನೋ ಕೆಲಸ ಇದೆ ಅಂತ ಹೋಗಿದ್ದಾಳೆ. ಸೊ ಅವಳಿನ್ನು ಬಂದ ತಕ್ಷಣ ಹೊರಡೋದು. ಸೊ ಬನ್ನಿ ಹೋಗೋಣ. ಆ್ಯಂಡ್ ನನ್ನ ಹಸ್ಬೆಂಡ್ ಹೇಳಿದ್ದಾರೆ. ಸೊ ಬನ್ನಿ ಹೋಗೋಣ. ಸೊ ಎಸ್, ಇವಾಗ ಹೊರಟ್ವಿ ನಾವು. ಸೊ ಪಾಪು ಕೂಡ ಮಲ್ಕೊಂಡ್ಬಿಟ್ಲು. ಅವಳು ಊಟ ಮಾಡಿ ನಿದ್ದೆ ಮಾಡೋ ಟೈಮು, ಹಾಗಾಗಿ ಅವಳು ಮಲ್ಕೊಂಡ್ಬಿಟ್ಲು. ಊಟ ಆಗಿತ್ತು ಅಲ್ವಾ, ಸ್ವಲ್ಪ ಇವತ್ತು ಬೇಗನೆ ಊಟ ಕೊಟ್ಬಿಟ್ಟೆ. ಆಲ್ಮೋಸ್ಟ್ ನಾನು ಮೋಸ್ಟ್ ಆಫ್ ದ ಟೈಮ್ ನಾನು ಅವಳಿಗೆ 12 ಗಂಟೆ ನಂತರ 12:15 ಅದ್ರ ಒಳಗಡೆ ಊಟ ಮಾಡಿಸ್ಬಿಡ್ತೀನಿ. ಆಮೇಲೆ ಅವಳು ಯೂಶ್ವಲಿ 1 ಗಂಟೆ 1:30 ಹಂಗೆ ನಿದ್ದೆ ಮಾಡ್ತಾಳೆ. ಅದಕ್ಕೋಸ್ಕರ ಸೊ ಹಂಗಾಗಿ ನಾನು ಯಾವತ್ತೂ ಹಂಗೆ ಮಾಡೋದು. ಬಟ್ ಇವತ್ತು ಒಂದು ಸ್ವಲ್ಪ ಬೇಗನೆ ಊಟ ಮಾಡಿಸಿ ಹೊರಟಿದ್ದೀವಿ. ಮತ್ತು ಅಲ್ಲಿ ಏನಾದರೂ ಫ್ರೂಟ್ಸ್ ಏನಾದರೂ ಕೊಟ್ಟರೆ ಸರಿ ಹೋಗುತ್ತೆ ಆಮೇಲೆ ಅಂತಂದ್ಬಿಟ್ಟು ಸೊ ಊಟ ಮಾಡಿಸ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ ಕೂಡ, ನೀವು ಹೊರಗಡೆ ಹೋದಾಗೆಲ್ಲ ಪಾಪುಗೆ ಏನು ಫುಡ್ ಕೊಡ್ತೀರಾ ಅಂತ ಹೇಳಿ ಅಂತ ಕಮೆಂಟ್ ಮಾಡ್ತಾಯಿದ್ರಿ. ಸೊ ನಾನು ಅವಳಿಗೆ ಹೊರಗಡೆ ಹೋದಾಗ, ಇವಾಗ ನಾನೇನಾದರೂ ಬೇರೆ ಕಡೆ ಎಲ್ಲಾದರೂ ಈ ಥರ ಟ್ರಾವೆಲ್ ಎಲ್ಲಾದರೂ ಮಾಡ್ತಾಯಿದ್ದೀನಿ ಅಂತಂದರೆ ನಾನು ಅವಳಿಗೆ ರೆಡಿ ಮಾಡಿ ತೊಗೊಳ್ತೀನಿ. ಒಂದು ಮಾರ್ನಿಂಗೇನೆ ಏನಾದರೂ ಸ್ವಲ್ಪ ಮಾಡಿಬಿಟ್ಟು ತೊಗೊಳ್ತೀನಿ. ಅಂದರೆ ಇವಾಗ ನೀವು ರಾಗಿ ಸರಿ ಕೊಡ್ತಾ ಇದ್ದೀರಾ ಅಂತಂದರೆ ರಾಗಿ ಸರಿನೇ ಸ್ವಲ್ಪ ಮಾಡಿಬಿಟ್ಟು ರೆಡಿ ಮಾಡಿ ಸ್ವಲ್ಪ ತಿಕ್ಕಾಗಿ ಮಾಡಿಬಿಟ್ಟು ಬಾಕ್ಸಲ್ಲಿ ಹಾಕಿ ತೊಗೊಳ್ತೀನಿ. ಸೊ ಅದಕ್ಕೆ ಫ್ಲಾಸ್ಕಲ್ಲಿ ಸ್ವಲ್ಪ ಬಿಸಿನೀರು ತೊಗೊಂಡ್ರೆ ಆಮೇಲೆ ಸ್ವಲ್ಪ ಬಿಸಿನೀರು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಡೈಲ್ಯೂಟ್ ಮಾಡಿಬಿಟ್ಟು ಕೊಡ್ಬೋದು. ಸೊ ದ್ಯಾಟ್ ಅದು ಫ್ರೆಶ್ ಆಗಿರುತ್ತೆ. ಈ ಥರ ಮಾಡೋದು ನಾನು ಯಾವಾಗ ಅಂತಂದರೆ ಜಸ್ಟ್ ಮಾರ್ನಿಂಗ್ ಹೋಗಿ ಮಧ್ಯಾಹ್ನದ ಹೊತ್ತಿಗೆ ಅವಳಿಗೆ ಏನಾದರೂ ಬೇಕು ಅಂತ ಅನಿಸುತ್ತೆ ಅಲ್ವಾ. ಇವಾಗ ನಾನು ಎಲ್ಲೋ ಒಂದು ಕಡೆ ಹೊರಗಡೆ ಹೋದೆ, ಮದುವೆಗೇನೋ ಹೋದೆ. ಸೊ ಅಲ್ಲಿ ನನಗೆ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ಅಲ್ವಾ. ಅದಕ್ಕೋಸ್ಕರ ಇನ್ಸ್ಟೆಂಟಾಗಿ ಬೇಕು ಅಂದರೆ ನಾನು ಮಾರ್ನಿಂಗ್ ಮನೆಯಿಂದ ಹೊರಡುವಾಗ ಸ್ವಲ್ಪ ಮಾಡಿ ರೆಡಿ ಮಾಡಿ ತೊಗೊಳ್ತೀನಿ. ಸೊ ಅದಕ್ಕೆ ಆಮೇಲೆ ಹೋಗ್ಬಿಟ್ಟು ಸ್ವಲ್ಪ ಬಿಸಿ ಬಿಸಿ ನೀರು ಹಾಕ್ಬಿಟ್ಟು ಸ್ವಲ್ಪ ಡೈಲ್ಯೂಟ್ ಮಾಡಿ ಅದನ್ನು ಕೊಡ್ತೀನಿ. ಆ ಥರ ಮಾಡ್ತೀನಿ. ಬಟ್ ಇನ್ನೂ ನಾನು ಆ ಥರ ಮಾಡೋ ಅವಶ್ಯಕತೆ ಇಲ್ಲ, ಬಿಕಾಸ್ ಅವಳು ಸ್ವಲ್ಪ ರೈಸನ್ನೆಲ್ಲ ಸ್ಮ್ಯಾಶ್ ಮಾಡಿದ್ರೆ ತಿನ್ನೋದಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಸೊ ದಟ್ ನನಗೆ ಇನ್ನೂ ಒಂದು ಸ್ವಲ್ಪ ಈಸಿ ಆಗುತ್ತೆ ಅಂತ ಅನಿಸುತ್ತೆ. ಸೊ ಇವಾಗ ಸ್ವಲ್ಪ ಅದನ್ನು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ನಾನು ಮುಂಚೆ ಎಲ್ಲ ಅಂದರೆ ಸ್ವಲ್ಪ ಗ್ರೈಂಡ್ ಮಾಡಿ ಕೊಡ್ತಾ ಇದ್ದೆ, ಬಿಕಾಸ್ ಹಲ್ಲು ಬಂದಿರಲಿಲ್ಲ ಇತ್ತು ಅಲ್ವಾ. ಸೊ ಹಾಗಾಗಿ ಇವಾಗ ಒಂದೊಂದು ಹಲ್ಲು ಬಂದಿರೋದ್ರಿಂದ ಸ್ವಲ್ಪ ಅವಳು ಕೂಡ ಚೀವ್ ಮಾಡಿ ತಿನ್ನೋದಕ್ಕೆ ಟ್ರೈ ಮಾಡ್ತಾಳಲ್ವ. ಸೊ ಇನ್ನು ಅದು ಅಭ್ಯಾಸ ಆಗುತ್ತೆ ಅನಿಸುತ್ತೆ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಇವಾಗ ಅದನ್ನು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ. ನೋಡೋಣ ಎಷ್ಟು ಬೇಗ ಕಲ್ತ್ಕೊಳ್ತಾಳೆ ಏನು ಅಂತ. ಹಾಗೆಯೇ ಬೆಳಗ್ಗೆ ಇಡ್ಲಿ, ದೋಸೆ, ನೀರುದೋಸೆ ಆದರೆ ಒಂದು ಸ್ವಲ್ಪ ದೋಸೆ ಮತ್ತು ಮೊಸರು ಹಾಕಿಬಿಟ್ಟು ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಬಟ್ ಜಾಸ್ತಿ ಅವಳೇನು ತಿನ್ನೋದಿಲ್ಲ, 1-2 ತುತ್ತು ಅಷ್ಟು ತಿಂತಾಳೆ ಅಷ್ಟೇ, 2 ಪೀಸು ದೋಸೆ ಎಲ್ಲ. ಇಡ್ಲಿನೂ ಅಷ್ಟೇ ಒಂದು ಸ್ವಲ್ಪ ತಿಂತಾಳೆ, ಜಾಸ್ತಿ ಏನೂ ತಿನ್ನೋದಿಲ್ಲ. ಸೊ ಬೆಳಗ್ಗೆ ಒಂದು ಸ್ವಲ್ಪ ಕೊಡ್ತೀನಿ, ಇಲ್ಲ ಅಂತೆಲ್ಲ. ಬಟ್ ಅವಳು ತಿನ್ನೋದಿಲ್ಲ, ಹೊಟ್ಟೆ ತುಂಬ ಏನೂ ತಿನ್ನೋದಿಲ್ಲ ಅದನ್ನು. ಸೊ ಹಂಗಾಗಿ ರಾಗಿ ಸರಿನೇ ತಿಂತಾಳೆ ಅವಳು. ಸೊ ಅದು ಒಂದು ಸ್ವಲ್ಪ ಇವಾಗ ಬೋರ್ ಆಗ್ತಾಯಿದೆ. ನೋಡಬೇಕು ಇನ್ನು ಸ್ವಲ್ಪ ಅವ್ರಿಗೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಇನ್ನು ಮಾಡಬೇಕು, ಬೇರೆ ಇದೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ಮಾಡಿದಾಗ ನಾನು ರೆಸಿಪಿನ ಶೇರ್ ಮಾಡ್ತೀನಿ, ಓಕೆನಾ. ಸೊ ಆದಷ್ಟು ಬೇಗ ಅದನ್ನು ಕೂಡ ಶೇರ್ ಮಾಡ್ತೀನಿ. ಆ್ಯಂಡ್ ಇವಾಗ ಬಂದಿರೋದು ನಾವು ರೆಸ್ಟೋರೆಂಟ್ ಬಂದು ಚಟ್ನಿ ಅಂತ. ಸೊ ಇದ್ರ ಬಗ್ಗೆ ಹೇಳಬೇಕು ಅಂತಂದರೆ ಇದು ಬಂದು ಕೊಡಿಯಲ್ ಬೈಲಲ್ಲಿರೋದು. ಸೊ ತುಂಬಾ ಚೆನ್ನಾಗಿತ್ತು. ಸೊ ನೋಡಿ ಪಾಪು ಇಲ್ಲಿ ಫುಲ್ ಎಂಜಾಯ್ ಮಾಡ್ತಾ ಇದ್ದಾಳೆ. ಬೇರೆ ಕಡೆ ಬಂದರೆ ಹಿಂಗೆ ಮಾಡ್ತಾಳೆ ಅವಳು,
ಹೊಸ ಕಡೆ ತುಂಬ ಲೈಟಿಂಗ್ಸ್ ಎಲ್ಲ ಇರುತ್ತೆ ಅಲ್ವಾ, ಸೊ ಅದೆಲ್ಲ ಅವಳಿಗೆ ತುಂಬ ಖುಷಿ ಅನಿಸುತ್ತೆ. ಒಂದು ಸ್ಪೂನ್ ತೊಗೊಂಡು ಟೇಬಲ್ಗೆ ಸರಿಯಾಗಿ ಬಡಿತಾ ಇದ್ಲು, ಸೌಂಡ್ ಬರ್ತಾ ಇತ್ತು ಕೂಡ. ಸೊ ಆ ಥರ ಎಲ್ಲ ಮಾಡ್ತಾಯಿದ್ಲು. ಆ್ಯಂಡ್ ರೆಸ್ಟೋರೆಂಟ್ ಒಂದು ಆಂಬಿಯನ್ಸ್ ಕೂಡ ತೋರಿಸಿದ್ದೀನಿ ನಾನು, ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಸೊ ಪಾಪು ಕೂಡ ಸ್ವಲ್ಪ ಆಟ ಆಡ್ತಾಯಿದ್ಲು, ಊಟ ಮಾಡಿ ನಿದ್ದೆ ಆಗಿತ್ತು ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಆರಾಮ್ಸೆ ಇದ್ಲು. ನಮಗೂ ಕೂಡ ಸ್ವಲ್ಪ ಊಟ ಮಾಡೋದಕ್ಕೆ ಬಿಟ್ಲು ಅಂತಲೇ ಹೇಳ್ಬೋದು. ಸೊ ನಾವು ಆರ್ಡ್ರ್ ಮಾಡಿರೋದೆಲ್ಲ ಬರ್ತಾ ಇದೆ. ಸ್ಟಾರ್ಟರ್ಸ್ ಅಂತೂ ತುಂಬ ಚೆನ್ನಾಗಿತ್ತು, ನನಗೆ ತುಂಬಾ ಇಷ್ಟ ಆಯಿತು. ಸೊ ಆ್ಯಂಡ್ ಮೇನ್ ಕೋರ್ಸು ಎಲ್ಲ ಇನ್ನೂ ಬರಬೇಕು. ಸೊ ಟ್ರೈ ಮಾಡ್ತಾಯಿದ್ವಿ. ನಾವು ಆ್ಯಕ್ಚುಲಿ ಇಲ್ಲಿಗೆ ಫಸ್ಟ್ ಟೈಮ್ ಬಂದಿರೋದು. ಮುಂಚೆ ಎಲ್ಲ ಬೇರೆ ಕಡೆ ಹೋಗ್ತಾಯಿದ್ವಿ, ಬಟ್ ಇಲ್ಲಿಗೆ ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಸೊ ಬರೋಣ ಅಂತ ಅಂದ್ಬಿಟ್ಟು ನೋಡೋಣ ಅಂತ ಬಂದಿದ್ವಿ. ಬಟ್ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿತ್ತು. ಇನ್ನೊಂದ್ಸರಿ ಬರೋ ಥರ ಅನ್ನಿಸ್ತು, ನಮ್ಗೆ ಇಷ್ಟ ಆಯಿತು. ಆ್ಯಂಡ್ ಇವಾಗ ರೋಟಿ ಎಲ್ಲ ತಿಂತಾಯಿದ್ದೀವಿ. ಆ್ಯಂಡ್ ಪಾಪು ನೋಡಿ, ನಾವು ಈ ಥರ ತಿನ್ನೋವಾಗ ಏನಾದರೂ ಬೇಕು ಅನ್ನೋ ಥರ ಮಾಡ್ತಾಳೆ. ಸೊ ಅದಕ್ಕೆ ಏನಾದರೂ ಒಂದು ರೋಟಿ ಪೀಸು ಇಲ್ಲ ಫ್ರೂಟ್ಸ್ ತೊಗೊಂಡಿದ್ದೆ, ಅದು ಕೂಡ ಕೊಡ್ತಾಯಿದ್ದೀನಿ ಅವಳಿಗೆ. ಸೊ ಅವಳಿಗೆ ಇಲ್ಲ ಅಂತಂದರೆ ನಾವು ತಿನ್ನೋದನ್ನೇ ನೋಡಿಬಿಡ್ತಾಳೆ. ಅವ್ಳಿಗೂ ಇವಾಗ ಎಲ್ಲ ಥರದ್ದು ಬೇಕು ಅಂತ ಅನ್ನೋ ಥರ ಇರುತ್ತೆ ಅವಳಿಗೂ. ಸೊ ಹಾಗಾಗಿ ಆ್ಯಂಡ್ ಇವಾಗ ಊಟ ಎಲ್ಲ ಮಾಡಿ ವಾಪಸ್ ಹೊರಟ್ವಿ. ಇಲ್ಲಿ ತುಂಬ ಚೆನ್ನಾಗಿತ್ತು ಊಟ ಅಂತಲೇ ಹೇಳ್ಬೋದು. ಆ್ಯಂಡ್ ಇವಾಗ ರೆಸ್ಟೋರೆಂಟ್ ಹೊರಗಡೆ ಯಾವ ಥರ ಇದೆ ಅಂತ ತೋರಿಸ್ತಾ ಇದ್ದೀನಿ. ಯೂನಿಯನ್ ಬ್ಯಾಂಕ್ ಇದೆಯಲ್ಲ ಕೊಡಿಯಲ್ ಬೈಲಲ್ಲಿ, ಸೊ ಅದ್ರ ಆಪೋಸಿಟ್ ಬರುತ್ತೆ ಇದು. ಸೊ ಚಟ್ನಿನಲ್ಲಿ ಸುದೀಪ ಕಂಫರ್ಟ್ಸ್ ಅಂತ ಇದೆ, ಸೊ ಅವರ ಇದರಲ್ಲೇ ಬರೋದಿದು ಅಂತ ಅನಿಸುತ್ತೆ. ಸೊ ಹಂಗಿತ್ತು ಅಲ್ಲಿ. ಆ್ಯಂಡ್ ನಾವು ಇಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ ಪಾರ್ಕಿಂಗಿಂದ ಕಾರ್ ತೊಗೊಂಡು ಬರೋದಕ್ಕೆ. ಸೊ ನಾವು ಇವಾಗ ಹೊರಟ್ವಿ. ನಾವು ಇವಾಗ ವಾಪಸ್ ಹೋಗ್ತಾ ಇದ್ದೀವಿ. ಹೋಗಬೇಕಾದ್ರೆ ನಮ್ಮ ಸಿಸ್ಟರ್ ಮನೆ ಇದೆ ಒಂದು, ಸೊ ಅಲ್ಲೂ ಕೂಡ ಹೋಗಿಬಿಟ್ಟು ಆಮೇಲೆ ಬೀಚ್ಗೆ ಹೋಗೋದೆಲ್ಲ ಪ್ಲ್ಯಾನ್ ಇತ್ತು. ತುಂಬ ಟೈಮ್ ಆಗಿತ್ತು ಬೀಚ್ಗೆಲ್ಲ ಬರ್ತೀರಾ ಅಂತ. ಸೊ ಆ ಥರ ಎಲ್ಲ ಅಂದ್ಕೊಂಡಿದ್ವಿ. ಲಾಸ್ಟ್ ಟೈಮ್ ಒಂದ್ಸರಿ ಪಾಪುವಿನ ಚಿಕ್ಕೋಳು ಅಂತ ಅಂದ್ಬಿಟ್ಟು ಹೋಗಿರಲಿಲ್ಲ, ಬಟ್ ನಾವು ಹೊನ್ನಾವರಕ್ಕೆ ಹೋಗಿದ್ವಿ ಅಲ್ಲ, ಅಲ್ಲಿ ಒಂದ್ಸರಿ ಹೋಗಿದ್ವಿ. ಬಟ್ ಯಾಕೋ ನಮ್ಮ ಮಂಗಳೂರು ಬೀಚ್ಗೆ ಹೋಗೋದು ತುಂಬ ಚೆನ್ನಾಗಿರುತ್ತೆ ಅನಿಸುತ್ತೆ. ಸೊ ಹಾಗಾಗಿ ಒಂದ್ಸರಿ ಬೀಚ್ಗೆಲ್ಲ ಹೋಗಿಬಿಟ್ಟು ಬರೋಣ ಅಂತ ಅಂದ್ಕೊಂಡಿದ್ವಿ. ಆ್ಯಂಡ್ ಈ ವ್ಲಾಗ್ ಸ್ವಲ್ಪ ಹಳೇದು, ಬಿಕಾಸ್ ನನಗೆ ಆಮೇಲೆ ಫ್ಯಾಮಿಲಿ ಫಂಕ್ಷನ್ಸ್ ಎಲ್ಲ ಸುಮಾರಷ್ಟಿತ್ತು, ಎಡಿಟ್ ಮಾಡೋದಕ್ಕೆ ಟೈಮೇ ಸಿಕ್ಕಿಲ್ಲ. ಸೊ ಹಾಗಾಗಿ ಸ್ವಲ್ಪ ಲೇಟ್ ಆಯಿತು. ಬಟ್ ನೋಡೋಣ, ಆದಷ್ಟು ಕಂಟಿನ್ಯೂಸ್ ಆಗಿ ಹಾಕ್ತೀನಿ. ವೀಡಿಯೋಸ್ ಸುಮಾರಷ್ಟು ಮಾಡಿದ್ದೀನಿ, ಬಟ್ ಯಾವುದನ್ನು ಅಪ್ಲೋಡ್ ಮಾಡೋದಕ್ಕೆ ಟೈಮೇ ಆಗಿರಲಿಲ್ಲ, ಬಿಕಾಸ್ ಎಡಿಟಿಂಗ್ ಆಗಿರಲಿಲ್ಲ. ಹಾಗಾಗಿ ಸೊ ಇನ್ನು ಒಂದೊಂದು ಆದಷ್ಟು ಬೇಗ ಎಡಿಟ್ ಮಾಡ್ತಾ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೇಗಾಗುತ್ತೆ ಅಂತ. ಸೊ ಇವಾಗ ನೋಡಿ ನಾವು ಇಲ್ಲಿಗೆ ರೀಚ್ ಆದ್ವಿ. ಆ್ಯಂಡ್ ಇಲ್ಲಿ ಕೂಡ ಪುಟಾಣಿ ಪಾಪು ಇದ್ದಾಳೆ. ಆ್ಯಂಡ್ ನೋಡ್ಬೋದು ಇಲ್ಲಿ ಪುಟಾಣಿ ಇದ್ದಾಳೆ. ಆ್ಯಂಡ್ ನಮ್ಮ ಮಗಳಿಗಿಂತ ಒಂದು ಸ್ವಲ್ಪ ಚಿಕ್ಕವಳು ಇವಳು ಅಷ್ಟೇ. ಸೊ ಆಲ್ಮೋಸ್ಟ್ ಒಂದು ಏಜ್ ಅಂತಲೇ ಹೇಳ್ಬೋದು. ನೋಡಿ ನಾವು ಬರ್ತೀವಿ ಅಂತ ಅಂದ್ಬಿಟ್ಟು ದೊಡ್ಡಮ್ಮ ಇಲ್ಲಿ ಫುಲ್ಲು ಆಲೂ ಬೋಂಡ ಎಲ್ಲ ಮಾಡಿದರು, ಸಖತ್ತಾಗಿತ್ತು ಅಂತೂ. ಸೊ ಹೊಟ್ಟೆ ತುಂಬ ಊಟ ಮಾಡಿದ್ರು ಕೂಡ ಇದು ಸಖತ್ ಟೇಸ್ಟಿಯಾಗಿ ಮಾಡಿದ್ರು ಅಲ್ವಾ. ಸೊ ತುಂಬ ಚೆನ್ನಾಗಿತ್ತು ಕೂಡ. ಸೊ ಇಲ್ಲಿ ನಾವು ಮಾತಾಡ್ಕೊಂಡಿದ್ದೀವಿ. ಸೊ ಕಸಿನ್ಸ್ ಎಲ್ಲ ಸಿಕ್ಕಿದ್ರೆ ಹಿಂಗೆ ಅಲ್ವಾ, ಮಾತಾಡಿ ಮುಗಿಯೋದೇ ಇಲ್ಲ, ಏನಾದರೂ ಮಾತಾಡ್ಕೊಂಡಿರ್ತೀವಿ. ನೋಡಿ ಇಲ್ಲಿ ಆಟ ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಸೊ ಏನೆಲ್ಲ ಹೊಸ ಟಾಯ್ಸ್ ಅಂತ ಅನ್ಸುತ್ತೆ ಅವಳಿಗೆ, ಬೇರೆ ಟಾಯ್ಸ್ ಎಲ್ಲ ನೋಡ್ತಾ ಇದ್ದಾಳೆ ಅಲ್ವಾ. ಸೊ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇದ್ಲು ಅವಳಂತೂ. ಇವಾಗ ಇಲ್ಲಿ ಕಾಫಿ ಕುಡಿತಾ ಇದ್ದೀವಿ. ಪಾಪುಗೆ ಫ್ರೂಟ್ಸ್ ಕೊಡ್ತಾ ಇದ್ದೀನಿ, ನಾನು ಆರೆಂಜ್ ಕೊಡ್ತಾ ಇದ್ದೆ. ಸೊ ಅವಳಿಗೆ ವಾಟರ್ ಮೆಲನ್ ಅಷ್ಟೊಂದು ಇಷ್ಟಪಡೋದಿಲ್ಲ ಅವಳು, ಆರೆಂಜ್ ಅಂದರೆ ಸ್ವಲ್ಪ ಇಷ್ಟಪಟ್ಟು ತಿಂತಾಳೆ. ಸೊ ಹಾಗಾಗಿ ಇವಾಗ ಆರೆಂಜ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಸೊ ಮಾತಾಡಿಕೊಂಡು ಫುಲ್ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸ್ವಲ್ಪ ಹೊತ್ತೇ ಇದ್ದಿದ್ದು, ಬಟ್ ತುಂಬ ಖುಷಿ ಆಯಿತು ಹೋಗಿದ್ದು.
ಹಾಗೆಯೇ ಇಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಇನ್ನು ವಾಪಸ್ ಹೊರಡ್ತೀವಿ. ಸೊ ವಾಪಸ್ ಹೋಗ್ತಾ ಬೀಚ್ಗೆ ಹೋಗ್ಬಿಟ್ಟು ಆಮೇಲೆ ಮನೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಇವಾಗಿನ್ನ ಸಂಜೆ ಟೈಮ್ ಅಲ್ವಾ, ಸೊ ಚೆನ್ನಾಗಿರುತ್ತೆ ಬೀಚ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಸೊ ನಮಗಿಲ್ಲಿ ಹತ್ತಿರ ಆಗೋದು ಅಂತಂದರೆ ತಣ್ಣೀರ್ಬಾವಿ ಬೀಚು. ಸೊ ನಾವು ಮೋಸ್ಟ್ ಆಫ್ ದ ಟೈಮ್ ಅಲ್ಲಿಗೇನು ಹೋಗೋದು. ಸೊ ಬಿಕಾಸ್ ತುಂಬ ಹತ್ತಿರ ಆಗುತ್ತೆ, ಮತ್ತು ಬೇರೆ ಬೀಚ್ ಅಂದರೆ ಸ್ವಲ್ಪ ದೂರನೇ ಆಗುತ್ತೆ ಅಂತಂದ್ಬಿಟ್ಟು ಸೊ ಇಲ್ಲಿಗೆ ಹೋಗ್ತೀವಿ ಮೋಸ್ಟ್ ಆಫ್ ದ ಟೈಮು. ಬಟ್ ಚೆನ್ನಾಗಿರುತ್ತೆ, ಇಲ್ಲಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮರಗಳು ಎಲ್ಲ ಇರೋದ್ರಿಂದ ಸ್ವಲ್ಪ ನಿಮಗೇನೋ ಒಂಥರ ಚೆನ್ನಾಗಿ ಅನಿಸುತ್ತೆ. ಇವಾಗ ತಣ್ಣೀರ್ಬಾವಿ ಬೀಚ್ ಹತ್ರ ಬಂದಿದ್ದೀವಿ. ಸುಲ್ತಾನ್ ಬತ್ತೇರಿ ನೋಡಿ ಇಲ್ಲೇ ಬರುತ್ತೆ. ಸೊ ನಾನು ಇಲ್ಲಿ ಬಂದಿಲ್ಲ ಸುಲ್ತಾನ್ ಬತ್ತೇರಿಯ ಬೋಟಿಂಗಲ್ಲಿಂದ, ಬಟ್ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಇನ್ನೊಂದ್ಸರಿ ಯಾವಾಗಾದ್ರೂ ಸ್ವಲ್ಪ ಪಾಪ ದೊಡ್ಡೋಳಾದ್ಮೇಲೆ ಸರಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ಯಾವತ್ತಾದ್ರೂ ಬಂದಾಗ ನಾನು ಶೇರ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಸುಮ್ಮನೆ ಹೀಗೆ ಬೀಚ್ಗೆ ಬಂದಿದ್ದೀವಿ. ಆ್ಯಂಡ್ ಇಲ್ಲಿ ನೋಡ್ಬೋದು ಬೋಟಿಂಗ್ ಎಲ್ಲನೂ ಇದೆ, ನೋಡ್ಬೋದು. ಸೊ ಇಲ್ಲಿದ್ದಾರೆ ನೋಡಿ ಎಲ್ಲರೂ. ಇಲ್ಲಿ ನೋಡ್ಬೋದು ಸ್ವಲ್ಪ ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡೀತಾ ಇತ್ತು ಬೀಚ್ ಹತ್ರ. ಸೊ ತುಂಬ ಚೇಂಜಸ್ ಅಂತ ಅನ್ನಿಸ್ತಾ ಇತ್ತು. ಪಾರ್ಕಿಂಗ್ ಎಲ್ಲ ಸ್ವಲ್ಪ ಬೇರೆ ಕಡೆ ಇತ್ತು ಕೂಡ. ಸೊ ಹಾಗಾಗಿ ಸ್ವಲ್ಪ ದೂರನೇ ಕಾರ್ ಪಾರ್ಕ್ ಮಾಡಿಬಿಟ್ಟು ಇವಾಗ ನಡ್ಕೊಂಡು ಬರ್ತಾ ಇದ್ದೀವಿ. ತುಂಬ ದೂರ ಏನೂ ಇಲ್ಲ, ಬಟ್ ಇಲ್ಲೇ ಪಕ್ಕ ಒಂದು ಚರ್ಚ್ ಹತ್ರ ಪಾರ್ಕ್ ಮಾಡೋದಕ್ಕೆ ಹೇಳಿದ್ರು ಅಲ್ಲೇ. ಸೊ ಹಂಗಾಗಿ ಅಲ್ಲಿ ಪಾರ್ಕ್ ಮಾಡಿಬಿಟ್ಟು ಇವಾಗ ಹೋಗ್ತಾ ಇದ್ವಿ. ತುಂಬಾ ಟೈಮಿಂಗ್ ಕರೆಕ್ಟಾಗಿತ್ತು ನಾವು ಹೋಗಿದ್ದು. ಸನ್ಸೆಟ್ ಆಗೋದಕ್ಕಿಂತ ಸ್ವಲ್ಪ ಹೊತ್ತು ಆರಾಮ್ಸೆ ಕೂತು ಇದ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿ ಅನ್ನಿಸ್ತು ಹೋಗ್ತಾ ಇರಬೇಕಾದ್ರೇ. ಒಂಥರ ಬೀಚಲ್ಲಿ ಒಂಥರ ಚೆನ್ನಾಗಿ ಅನಿಸುತ್ತೆ, ಯಾಕೋ ಗೊತ್ತಿಲ್ಲ, ನನಗೆ ತುಂಬಾ ಇಷ್ಟ ಆಗುತ್ತೆ. ಅದೆಷ್ಟೇ ಸಲ ಬೀಚಿಗೆ ಬಂದ್ರೂ ಆ ವೇವ್ಸ್ ನೋಡಿಕೊಂಡು ಆ ಸನ್ಸೆಟ್ ಆಗೋದನ್ನು ನೋಡೋದ್ರದ್ದೊಂದು ಮಜಾನೇ ಬೇರೆ ಅಂತಲೇ ಹೇಳ್ಬೋದು. ಅದು ಏನೋ ಒಂಥರ ಪೀಸ್ಫುಲ್ ಅನಿಸುತ್ತೆ. ಸುಮ್ಮನೆ ಆ ಮರಳ ಮೇಲೆ ಕುತ್ಕೊಂಡಿರ್ಬೇಕಾದ್ರೂ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಸೊ ಯಾರಾದರೂ ನಂತರ ಬೀಚಿಗೆ ಹೋಗೋದು ಇಷ್ಟಪಡೋರು ಇದ್ರೆಲ್ಲ ಕಮೆಂಟ್ ಮಾಡಿ ಹೇಳಿ ನನಗಂತೂ ತುಂಬಾ ಇಷ್ಟ. ಸೊ ಇಲ್ಲಿ ನೋಡ್ಬೋದು ಸುಮಾರಷ್ಟು ಬೋಟ್ಗಳು ಎಲ್ಲ ಇತ್ತು. ಆ ಕಡೆ ತುಂಬ ದೂರದಲ್ಲಿ ಕೆಲವೊಂದಷ್ಟು ಇತ್ತು. ಸೊ ಈ ಥರ ನೋಡ್ತಾ ಇದ್ದೀವಿ. ಆ್ಯಂಡ್ ತುಂಬ ಜನ ನೀರಲ್ಲಿ ಕೂಡ ಆಡ್ತಾಯಿದ್ರು. ಚಿಕ್ಕ ಮಕ್ಕಳನ್ನ ಕೂಡ ನೀರಲ್ಲಿ ಬಿಡ್ತಾಯಿದ್ರು. ಬಟ್ ನನಗೆ ಯಾಕೋ ನೋಡೋದಕ್ಕೇ ಭಯ ಅನ್ನಿಸ್ತಾ ಇತ್ತು. ಸುಮ್ಮನೆ ಹೇಳೋದಕ್ಕಾಗೋದಿಲ್ಲ, ಸುಮ್ಮನೆ ರಿಸ್ಕ್ ಅಲ್ವಾ. ಸೊ ಹಂಗಾಗಿ ಏನೋ ಅಷ್ಟೊಂದು ನೀರಿಗೆಲ್ಲ ಇಳಿಯೋದಿಲ್ಲ. ಬಟ್ ಈ ಥರ ಮರಳ ಮೇಲೆ ಕುತ್ಕೊಂಡು ಬೀಚ್ ನೋಡೋದಂತಂದರೆ ತುಂಬಾ ಇಷ್ಟ ನನಗೆ. ಆ್ಯಂಡ್ ಈ ಥರ ಇಲ್ಲ ಸ್ವಲ್ಪ ಹೊತ್ತಿದ್ಬಿಟ್ಟು ಹೋಗೋಣ ಅಂತ ನೋಡ್ತಾ ಇದ್ದೀವಿ ಸುಮ್ಮನೆ ಹಾಗೇನೆ. ಇವಾಗ ಇನ್ನೊಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಫೋಟೋಸ್ ಎಲ್ಲ ತೊಗೋಬೇಕು ಇನ್ನು. ಪಾಪು ಅಂತೂ ಎಲ್ಲ ಕಡೆ ನೋಡಿನೇ ಅವಳಿಗೆ ಎಲ್ಲಿ ಬಂದಿದ್ದೀನಿ ಅಂತ ಆಗ್ತಾಯಿತ್ತು. ತುಂಬಾ ಒಂಥರ ಕ್ವೆಶನ್ ಮಾರ್ಕ್ ಥರ ಫುಲ್ ಅವಳಿಗೆಲ್ಲ ನಾನು ಏನಿದು ಅಂತ ನೋಡ್ತಾ ಇದ್ಲು. ಆ್ಯಂಡ್ ಚಿಕ್ಕ ಮಕ್ಕಳೆಲ್ಲ ಇದ್ದರು ಅಲ್ವಾ. ಸೊ ಅವರನ್ನು ನೋಡೋದು ಅಂತಂದರೆ ಇನ್ನೂ ಖುಷಿ ಆಗುತ್ತೆ ಅವಳಿಗೆ. ಸೊ ಹಂಗೆ ಎಲ್ಲ ಕಡೆಯೂ ನೋಡ್ತಾ ಇದ್ಲು. ತುಂಬ ಜನ ಇದ್ದರು ಕೂಡ. ಸೊ ಎಲ್ಲರನ್ನು ನೋಡೋದು, ಆಮೇಲೆ ಬೀಚದು ಸೌಂಡ್ಸ್ ಇರುತ್ತಲ್ಲ, ಅದು ವೇವ್ಸು ಅದೆಲ್ಲ ನೋಡ್ತಾ ಇದ್ಲು. ಸೊ ಅವಳು ಒಂಥರ ಎಂಜಾಯ್ ಮಾಡಿದ್ಲು, ಸುಮ್ಮನೆ ಇದ್ಲು. ಗಾಳಿನೂ ಚೆನ್ನಾಗಿ ಬರ್ತಾಯಿತ್ತು ಅಲ್ವಾ. ಸೊ ಅವಳು ಖುಷಿ ಆಯಿತು ಅವಳಿಗೂ. ಬಟ್ ಫೋಟೋಕ್ಕೆ ನೋಡಿ ಒಂದು ಸ್ಮೈಲ್ ಮಾಡ್ತಾ ಇಲ್ಲ, ಹಾಗೇ ನಿಂತ್ಕೊಂಡಿದ್ದಾಳೆ ಸುಮ್ಮನೆ. ಇವಾಗ ಹಂಗೆ ಮಾಡ್ತಾಳೆ ಅವಳು. ಫೋಟೋಗೆಲ್ಲ ಸರಿಯಾಗಿ ಪೋಸ್ ಎಲ್ಲ ಕೊಡೋದಿಲ್ಲ. ತುಂಬಾ ಕಷ್ಟ. ಒಂದು ಫೋಟೋ ತೊಗೋಬೇಕು ಅಂತಂದರೆ ನಾವಿಲ್ಲಿ ಸುಮಾರಷ್ಟು ಇದು ಮಾಡಿಬಿಟ್ಟು ಒಂದೆರಡು ಫೋಟೋ ಏನೋ ಚೆನ್ನಾಗಿ ಬಂತು. ಸೊ ಹಾಗೆ ತುಂಬ ಜನ ನಿಮ್ಮಲ್ಲಿ ಎಷ್ಟೊಂದು ಒಳ್ಳೆ ಕಮೆಂಟ್ಸನ್ನು ಕಳಿಸ್ತಾ ಇದ್ದೀರಾ. ಸೊ ಹಾಗೆಯೇ ಇಲ್ಲಿ ಪಾಪು ಕೂಡ ನನ್ನ ಜೊತೆಗೇ ಇದ್ದಾಳೆ. ಸೊ ಹಂಗಾಗಿ ವಾಯ್ಸ್ ಓವರ್ ಕೊಡುವಾಗ ಸ್ವಲ್ಪ ಕಿರಿಕಿರಿ ಮಾಡ್ತಾ ಇದ್ದಾಳೆ. ಅವಳಿಗೆ ಸ್ವಲ್ಪ ಬೋರ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಸೊ ಇದೇ ಥರ ಮಾಡ್ತಾಳೆ ನೋಡಿ. ಸೊ ನೀವು ತುಂಬ ಒಳ್ಳೆ ಕಮೆಂಟ್ ಮಾಡಿ ಕಳಿಸ್ತೀರಾ. ನನಗಂತೂ ತುಂಬಾ ಖುಷಿ ಆಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆನೂ ಶೇರ್ ಮಾಡೋದನ್ನು ಮರಿಬೇಡಿ. ಸೊ ಇದರಿಂದ ನಾನು ಹಾಕುವಂಥ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಬರುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನೀವು ನಾನು ಹಾಕೋ ವೀಡಿಯೋಸನ್ನು ಮಿಸ್ ಮಾಡದೆ ನೋಡ್ಬೋದು.
ಈ ಥರ ಬೀಚಲ್ಲಿ ಮರದ ಮೇಲೆ ಕೂತ್ಕೊಂಡು ಸನ್ಸೆಟ್ ನೋಡೋದಂದ್ರೆ ತುಂಬಾ ಖುಷಿ ಅನಿಸುತ್ತೆ. ಆ ಅಲೆಗಳು ಒಂದಾದಮೇಲೆ ಒಂದು ಬರುತ್ತೆ ಅಲ್ವಾ, ಅದನ್ನು ನೋಡ್ಕೊಂಡಿದ್ರೆ ಕಳೆದೋಗ್ಬಿಡ್ತೀವಿ ನಾವಂತೂ. ಸೊ ಅಷ್ಟು ಚೆನ್ನಾಗಿರುತ್ತೆ. ಸೊ ಹಂಗೆ ಇಲ್ಲಿ ಮಾತಾಡಿಕೊಂಡು ಸುಮ್ಮನೆ ಬೀಚ್ ನೋಡ್ತಾ ಕೂತಿದ್ದೀವಿ ಸ್ವಲ್ಪ ಹೊತ್ತು. ಅಪ್ಪ ಮಗಳೇನೋ ಫೋಟೋಶೂಟ್ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ನಾವಿಲ್ಲಿ ಕೂತ್ಕೊಂಡು ನೋಡ್ತಾ ಇದ್ದೀವಿ. ಗೊಂಬೆ ಸೊ ಇವಾಗ ವಾಪಸ್ ಹೊರಟ್ವಿ. ನಾವು ಹೊರಡ್ಬೇಕಂದ್ರೆ ಒಂದು 6 ಗಂಟೆ ಹತ್ತಿರ ಆಗಿಬಿಟ್ಟಿತ್ತು. ಸೊ ಇವಾಗ ವಾಪಸ್ ಹೊರಟ್ವಿ. ತುಂಬಾ ಚೆನ್ನಾಗಿತ್ತು. ಇವತ್ತಿನ ದಿನ ಅಂತೂ ತುಂಬಾ ಸ್ಪೆಷಲ್ ಅಂತ ಅನ್ನಿಸ್ತು. ತುಂಬಾ ಖುಷಿ ಕೂಡ ಆಯಿತು. ಸೊ ಹಾಗಾಗಿ ಇವಾಗ ಬೀಚ್ಗೆಲ್ಲ ಹೋಗಿಬಿಟ್ಟು ಒಂಥರ ರಿಲ್ಯಾಕ್ಸಿಂಗ್ ಅನಿಸುತ್ತೆ ಈ ಥರ ಹೋದಾಗ. ಸೊ ಇವಾಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಈ ವ್ಲಾಗನ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಇನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಫ್ಯಾಮಿಲಿ, ಫ್ರೆಂಡ್ಸ್ ಎಲ್ಲರ ಜೊತೆನೂ ಶೇರ್ ಮಾಡಿ.